ಮೈ ಡಿಯರ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಕೂಡ ಲಾಸ್ಟ್ ಡೇ ರಿವಾಲ್ವರ್ ಪ್ರಯರ್ ಆರ್ಮಿಯ ಪರವಾಗಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುವವಳಾಗಿದ್ದೇನೆ. ಈ ಕ್ರಿಸ್ಮಸ್ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಆಶೀರ್ವಾದವನ್ನು ತರಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವಳಾಗಿದ್ದೇನೆ. ಸೊ ಈ ವೇಳೆಯಲ್ಲಿ ಈ ಕ್ರಿಸ್ಮಸ್ಸಿನ ಸಂದೇಶವನ್ನು ನಾವು ಕೇಳಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಹೌದು, ಈ ದಿನದಲ್ಲಿ ಆ ದಿನ ದೇವದೂತರುಗಳು ರಾತ್ರಿ ಹೊತ್ತಿನಲ್ಲಿ ಕುರಿ ಮೇಯಿಸುತ್ತಿದ್ದಂಥ ಕುರುಬರ ಬಳಿಯಲ್ಲಿ ಹೋಗಿ ಅವರಿಗೆ ಹೇಳಿದಂಥ ಒಂದು ಒಳ್ಳೆಯ ಸಂದೇಶ, ಮೊದಲನೇ ಸಂದೇಶ ಏನೆಂದರೆ ಹೆದರಬೇಡಿರಿ ಎಂಬುದಾಗಿ. ಯಾಕೆ ಅಂದರೆ ಇವತ್ತು ಭಯ ಅನ್ನುವಂಥದ್ದು ಎಲ್ಲರ ಜೀವಿತದಲ್ಲೂ ಇರುತ್ತದೆ. ಇವತ್ತು ಚಿಕ್ಕವರು ಮೊದಲುಗೊಂಡು ದೊಡ್ಡವರವರೆಗೂ ಕೂಡ ಇವತ್ತು ಅವ್ರದ್ದೇ ಆದಂಥ ರೀತಿಯಲ್ಲಿ ಭಯ ಇವತ್ತು ಆವರಿಸಿಕೊಂಡಿರುತ್ತದೆ. ಸೊ ಈ ಭಯದಲ್ಲಿ ಇವತ್ತು ಅನೇಕ ಮಕ್ಕಳು ಜೀವಿಸುತ್ತಾ ಇದ್ದಾರೆ. ಈ ಭಯದಲ್ಲಿರುವಂಥ ಪ್ರತಿಯೊಂದು ಮಕ್ಕಳನ್ನು ನೋಡಿ ಹೇಳ್ತಾ ಇದ್ದಾರೆ ಕ್ರಿಸ್ತನು ಇವತ್ತು ಭಯ ಪಡಬೇಡಿರಿ ಎಂಬುದಾಗಿ. ಯಾವ ಅದು ಸಂತೋಷದ ವಿಷಯ ಎಂದರೆ ಇವತ್ತು ಈ ಲೋಕದಲ್ಲಿ ಇಮ್ಮಾನುವೇಲನು ಜನಿಸಿದ್ದಾನೆ. ಆತನು ಇವತ್ತು ಈ ಲೋಕದಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲಿ ಆತನು ಜನಿಸಿ ಬಂದಿದ್ದಾನೆ. ಇಮ್ಮಾನುವೇಲನೆಂದರೆ ಆತನು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಹೌದು, ಆತನು ನಮ್ಮ ಜೊತೆಲಿ ಯಾವಾಗಲೂ ಇರಬೇಕು ಎಂಬುದಾಗಿ ಹೇಳಿ 7,000 ವರ್ಷಗಳ ಹಿಂದೆಯೇ ನಮಗಾಗಿ ಲೋಕದಲ್ಲಿ ಆತನು ಜನಿಸಿ ಬಂದನು. ಆತನು ಜನಿಸಿ ಬಂದದ್ದು ಮಾತ್ರವಲ್ಲ, ಆತನು ತನ್ನನ್ನೇ ಮರಣಕ್ಕೆ ಒಪ್ಪಿಸಿಕೊಟ್ಟು 3ನೇ ದಿನದಲ್ಲಿ ಆತನು ಪುನರುತ್ಥಾನವಾಗಿ ಎದ್ದು ಇವತ್ತು ನಮ್ಮೊಬ್ಬೊಬ್ಬರ ಹೃದಯದಲ್ಲೂ ಆತನು ಇವತ್ತು ವಾಸ ಮಾಡುತ್ತಾ ಇದ್ದಾನೆ. ಸೊ ಇದರಿಂದ ನಾವು ಯಾವುದೇ ಕಾರಣಕ್ಕೂ ನಾವು ಭಯ ಪಡುವುದು ಬೇಡ ಪ್ರಿಯರೇ. ಇವತ್ತು ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು, ಶಿಷ್ಯರುಗಳು ಒಂದು ದೋಣಿಯಲ್ಲಿ ಪ್ರಯಾಣವನ್ನು ಮಾಡುತ್ತಾ ಇರುವಾಗ ಒಂದು ದೊಡ್ಡ ಅಲೆಗಳು, ಒಂದು ಬಿರುಗಾಳಿಗಳು ಆವರಿಸಿಕೊಂಡಾಗ ಅವರ ಹಡಗಿನಲ್ಲಿ ನೀರೆಲ್ಲ ತುಂಬಿಕೊಳ್ಳುತ್ತಾ ಇರುವಾಗ ಆ ಶಿಷ್ಯರೆಲ್ಲ ಭಯ ಪಟ್ಟುಕೊಂಡು ಯೇಸು ಸ್ವಾಮಿಯನ್ನು ಎಬ್ಬಿಸಿದಾಗ ಯೇಸು ಸ್ವಾಮಿ ಅದನ್ನು ಅಡಗಿಸಿ ಶಾಂತಪಡಿಸಿ ಹೇಳ್ತಾರೆ, ಯಾಕೆ ಧೈರ್ಯಗೆಡುತ್ತೀರಾ, ನಂಬಿಕೆಯಿಂದ ಇರಿ ಎಂಬುದಾಗಿ ಹೇಳ್ತಾರೆ. ಹೌದು, ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಹಾಗೆ ಶಿಷ್ಯರ ರೀತಿಯಲ್ಲಿ ಧೈರ್ಯಗೆಡುತ್ತೇವೆ. ಇವತ್ತು ನಂಬಿಕೆಯನ್ನು ಬಿಟ್ಟು ಬಿಡ್ತೇವೆ. ಇವತ್ತು ಬರುವಂಥ ಸಮಸ್ಯೆಗಳನ್ನು ನೋಡಿಕೊಂಡು, ನಮ್ಮ ಜೀವಿತದ ಕಷ್ಟಗಳನ್ನು ನೋಡಿಕೊಂಡು ನಾವು ಇವತ್ತು ಬಹಳಷ್ಟು ಭಯವನ್ನು ಪಡ್ತೇವೆ, ಹೆದರಿಕೊಳ್ಳುತ್ತಾ ಇರ್ತೇವೆ, ನಾವು ಧೈರ್ಯಗೆಡುತ್ತಾ ಇರ್ತೇವೆ. ಸೊ ಇವತ್ತು ನಾವು ಒಂದು ವಿಷಯವನ್ನು ನಾವು ಮರಿಬಾರದು, ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿದ್ದಾರೆ, ಆತನು ನನ್ನೊಳಗೆ ಜನಿಸಿದ್ದಾನೆ ಎಂಬುದಾಗಿ ನಾವು ಮರೆಯಬಾರದು ಪ್ರಿಯರೇ. ಆತನು ನಮ್ಮೊಳಗೆ ಇರುವಾಗ ಆ ಬಿರುಗಾಳಿಯ ರೀತಿಯಲ್ಲಿ ಎಲ್ಲವನ್ನು ಕೂಡ ಶಾಂತಗೊಳಿಸಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ನಂಬಿಕೆಯಿಂದ ಇರಬೇಕು. ಯೇಸು ಸ್ವಾಮಿ ನನ್ನ ಜೊತೆಯಲ್ಲಿದ್ದಾರೆ, ಯೇಸು ಸ್ವಾಮಿ ನಮ್ಮ ಕುಟುಂಬದಲ್ಲಿ ಆತನು ಹುಟ್ಟಿದ್ದಾನೆ, ಆತನು ನಮ್ಮ ಮನೆಯಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ಇವತ್ತು ಯಾವುದು ಕೂಡ ನನ್ನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿ ನಾವು ಸರ್ವ ವಿಷಯಗಳಲ್ಲಿ ನಾವು ಕ್ರಿಸ್ತನನ್ನೇ ನಾವು ನಂಬಿಕೊಳ್ಳುವಾಗ ಆತನು ಖಂಡಿತವಾಗಲೂ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಇವತ್ತು ನಿಮ್ಮ ಜೀವಿತದಲ್ಲಿ ಇವತ್ತು ಯಾವ ಭಾಗದಲ್ಲ ಇವತ್ತು ಬಿರುಗಾಳಿ ಅಂತ ಸಮಸ್ಯೆಗಳು ಎದ್ದಿದೆಯೋ ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ವಿಷಯವನ್ನು ಹೇಳುತ್ತೇನೆ. ಇವತ್ತು ಹೆದರಬೇಡಿರಿ, ಇವತ್ತು ಕ್ರಿಸ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಆತನು ಜನಿಸಿ ಬಂದಿದ್ದಾನೆ. ಇವತ್ತು ನಂಬಿಕೆಯಿಂದ ಹೇಳಿರಿ, ಏಸಪ್ಪ ಇವತ್ತು ನೀನು ನನ್ನ ಹೃದಯದಲ್ಲಿ ಇದ್ದೀರಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತು ಎಲ್ಲ ಸಮಸ್ಯೆಗಳನ್ನು ನನ್ನ ಜೀವಿತದಲ್ಲಿ ನೀನು ಶಾಂತಗೊಳಿಸಿ ನನ್ನನ್ನು ಮುಂದಕ್ಕೆ ಪ್ರಯಾಣ ಮಾಡುವಂಥ ರೀತಿಯಲ್ಲಿ ನನ್ನನ್ನು ಆಶೀರ್ವದಿಸುತ್ತೀಯ ಏಸಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಎಂಬುದಾಗಿ ಈ ಮಾತನ್ನು ಮಾತ್ರ ಹೇಳಿ ಈ ಕ್ರಿಸ್ಮಸ್ ಅನ್ನು ಸಂತೋಷವಾಗಿ ಆಚರಿಸಿರಿ. ದೇವರು ನಿಮ್ಮ ಜೊತೆಯಲ್ಲಿದ್ದುಕೊಂಡು ಎಲ್ಲ ಭಯದಿಂದ ನಿಮ್ಮನ್ನು ಬಿಡಿಸಿ, ಎಲ್ಲ ಸಮಸ್ಯೆಯಿಂದ ಬಿಡಿಸಿ ದೇವರು ನಿಮ್ಮನ್ನು ಈ ಕ್ರಿಸ್ಮಸ್ಸಿನ ದಿನದಂದು ಅತ್ಯಧಿಕವಾದಂಥ ರೀತಿಯಲ್ಲಿ ಆಶೀರ್ವದಿಸಲಿಕ್ಕೆ ಶಕ್ತನಾಗಿದ್ದಾನೆ. ನೀವು ಹೇಳಿಲಿ, ನಾವು ಭಯ ಪಡುವುದು ಬೇಡ, ಯಾವ ವಿಷಯದ ಕುರಿತು ನಾವು ಚಿಂತೆ ಪಡುವುದು ಬೇಡ, ನಾವು ಧೈರ್ಯವಾಗಿ ಮುಂದೆ ಹೋಗೋಣ. ಇವತ್ತು ಸಂತೋಷವಾದಂಥ ದಿನ, ಯಾಕಂದರೆ ಕ್ರಿಸ್ತನು ನಮ್ಮೊಳಗೆ ಇದ್ದಾನೆ, ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿದ್ದಾರೆ. ಸೊ ನಾವು ಧೈರ್ಯದಿಂದ ನಂಬಿಕೆಯಿಂದ ನಾವು ಮುಂದೆ ಹೋಗೋಣ.
ದೇವರು ನಮ್ಮನ್ನು ಆಶೀರ್ವದಿಸಲಿಕ್ಕೆ ಶಕ್ತನಾಗಿರುತ್ತಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.